ನಮ್ಮ ಒಳ್ಳೆ ಗುಣಗಳು. ಒಳ್ಳೆ ಗುಣ ಹೇಳ್ಕೊಡ್ತೀವಿ. ನೀನೇನಾದರೂ ಕಲ್ತ್ಕೊಂಡಿದ್ಯಾ ಒಳ್ಳೆ ಗುಣ? ಏನು ಕಲ್ತ್ಕೊಂಡಿದ್ಯಾ ಮ್ಯಾಮ್? ತಂದೆ ತಾಯಿ ಗುರುಗಳು ಹೇಳಿದ್ವನ್ನ ನಾನು ಚಾಚು ತಪ್ಪದೆ ಮಾಡ್ತೀನಿ ಮ್ಯಾಮ್. ಮತ್ತು ಅವ್ರೇನು ಹೇಳ್ತಾರೋ ಅದನ್ನೇ ಮಾಡ್ತೀನಿ ಮ್ಯಾಮ್. ಅದನ್ನ ಬಿಟ್ಟು ನಾನು ಇನ್ನೇನು ಮಾಡಲ್ಲ. ಕೆಟ್ಟ ಮಾತು ಮಾತಾಡಲ್ಲ ಮ್ಯಾಮ್. ಕೆಟ್ಟ ಮಾತು ಮಾತಾಡಲ್ಲ. ವೆರಿ ಗುಡ್. ಎದುರುತ್ರ ಕೊಡಲ್ಲ ಮ್ಯಾಮ್. ಎದುರುತ್ರ ಕೊಡಲ್ಲ. ವೆರಿ ಗುಡ್. ಸಿಟ್ ಡೌನ್. ಆಮೇಲೆ ನಾಡಿನ ಬಗ್ಗೆ ಕಳ್ಕೊಳೋದು ಮ್ಯಾಮ್. ನಮ್ಮ ನಾಡು ಕರೆಕ್ಟ್. ನಮ್ಮ ಭಾರತ ದೇಶದ ಬಗ್ಗೆ, ನಮ್ಮ ಕರ್ನಾಟಕದಲ್ಲಿ ಏನೇನು ಹೊಸ ಹೊಸ ವಿಚಾರಗಳಿದೆ ಅವನ್ನೆಲ್ಲ ಹೇಳ್ತೀವಿ. ಹೌದಾ? ಕರೆಕ್ಟ್. ಹೇಳು, ಜೋರಾಗಿ ಹೇಳು. ಒಳ್ಳೆ ನಡೆ ನುಡಿ ಇರ್ಬೇಕು. ದೊಡ್ಡವ್ರಿಗೆ ಗೌರವ ಕೊಡ್ಬೇಕು. ಒಳ್ಳೇದನ್ನೇ ಮಾಡಬೇಕು. ನಾವು ಒಳ್ಳೆಯವರಾಗಿರ್ಬೇಕು. ಬೇರೆಯವ್ರಿಗೆ ಒಳ್ಳೆಯದನ್ನೇ ಮಾಡಬೇಕು. ಸರಿ, ವೆರಿ ಗುಡ್. ಆಮೇಲೆ ಇನ್ನೇನು? ಊಟಕ್ಕೆ ಹೆಸರಿ ಕದ್ಬಿಟ್ಟಿದ್ದೀರಿ. ವೆರಿ ಗುಡ್. ಜೋರಗಳು ಇನ್ನೊಂದ್ಸಲ. ಊಟಕ್ಕೆ ಹೆಸರಿ ಕದ್ಬಿಟ್ಟು. ಮುಂಚೆ ಏನ್ ಮಾಡ್ತಿದ್ದೆ? ಏನ್ ಹೆಸರು ಇಡ್ತಾ ಇದ್ದೆ? ಉಪ್ಪಿಲ್ಲ. ಆಮೇಲೆ ಖಾರ ಇಲ್ಲ. ಇವಾಗ ಇಡ್ತಾ ಇಲ್ಲ. ಏನೇ ಕೊಟ್ರು ತಿಂತ್ಯಾ. ಉಪ್ಪಾಕಿಲ್ಲ ಅಂದ್ರೂ ತಿಂತ್ಯಾ. ಕಸರೆ ಇದ್ರೂ ತಿಂತ್ಯಾ. ವೆರಿ ಗುಡ್. ನಾನು ಮುಂಚೆ ಹಂಗೆ ಮಾಡ್ತಿದ್ದೆ. ನಂಗೆ ಹೇಳಿದ್ನಲ್ಲ, ನಂಗೆ ಯಾರೋ ಒಬ್ರು ದೊಡ್ಡವ್ರು ಹೇಳ್ಕೊಟ್ರು ಅಂತ. ಈಗ ನಾನು ಮಾಡಲ್ಲ. ವೆರಿ ಗುಡ್. ಕೂತ್ಕೋ. ನೆಕ್ಸ್ಟ್. ಹೊಸ ಹೊಸ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ಕೊಡ್ತೀರ ಟಿವಿಲಿ. ಹೌದು. ವೆರಿ ಗುಡ್. ಜೋರು ಕರೆಕ್ಟಾಗಿ ಹೇಳಿದ. ಹೊಸ ಹೊಸ ವಿಷಯಗಳನ್ನು ಟಿವಿನಲ್ಲಿ ತೋರಿಸ್ತೀವಿ. ಹೋದ್ವಾರ ನಾನೊಬ್ಬ ಸಾಧಕರನ್ನ ತೋರಿಸ್ದೆ. ಯಾರು ಅಂತ ಹೇಳ್ತೀರಾ? ಲಿಖಿತ್ ಹೇಳಪ್ಪ. ಗುಕೇಶ್. ಮತ್ತೆ ಇನ್ನೊಬ್ರು ನಾನು ತೋರಿಸಿದ್ದು ಇನ್ನೊಬ್ರ ಹೆಸರನ್ನ ಹೇಳು. ನೀನು ಹೇಳು. ಪ್ರಜ್ಞಾನಂದ. ವೆರಿ ಗುಡ್. ಪ್ರಜ್ಞಾನಂದ ಅವ್ರ ಬಗ್ಗೆ ತೋರಿಸ್ದೆ. ಅವರು ಯಾವ ಒಂದು ಆಟದಲ್ಲಿ ಫೇಮಸ್ಸು? ಯಾವ ಚೆಸ್ ಅಲ್ಲಿ ಫೇಮಸ್ಸು. ಹೌದಾ? ಅವ್ರ ಬಗ್ಗೆ ನಾನು ತೋರಿಸ್ದೆ ಅಲ್ವಾ? ಈ ಥರ ಹೊಸ ಹೊಸ ವ್ಯಕ್ತಿಗಳನ್ನ, ಅವ್ರ ಜೀವನ ನಮ್ಗೆ ಏನಾಗಿರುತ್ತೆ? ಸ್ಫೂರ್ತಿದಾಯಕವಾಗಿರುತ್ತೆ. ಹೌದಾ? ನಾನು ಸಂಗೀತ ಕಲಿಯಕ್ಕೆ ಮತ್ತೆ ಕಥೆಗಳು ಕಲಿಯಕ್ಕೆ ಬಂದಿರೋದು. ಕತೆ ಮತ್ತೆ ಹಾಡುಗಳು ಕಲಿಯಕ್ಕೆ ಇಷ್ಟನಾ? ಮತ್ತೆ ಅಷ್ಟೇನಾ? ಸರಿ. ಯಾಕೆ ಇಷ್ಟ? ಸಾಂಗ್ಸ್ ಅಷ್ಟೇ, ಇನ್ನೇನು ಇಷ್ಟ ಇಲ್ವಾ? ಆಮೇಲೆ ಡ್ರಾಯಿಂಗು ಕತೆ ಕೇಳಕ್ಕೆ. ಮತ್ತೆ ಯಾವ ಕತೆ ಕೇಳಕ್ಕೆ ಇಷ್ಟ? ಎಲ್ಲ ಕತೆ ಇಷ್ಟ. ಸರಿ, ಕೂತ್ಕೋ.